ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೆ ಸ್ವಯಂ ಪ್ರೇರಿತ ದೂರು ದಾಖಲು. ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸಿಎಫ್ ಗೋಪಾಲ್, ಫಾರೆಸ್ಟ್ ರಕ್ಷಿತ್ ಮೇಲೆ ಕೇಸ್ ದಾಖಲಾಗಿದೆ. 4 ವಾರದಲ್ಲಿ ವರದಿಯನ್ನು ಕೊಡೋದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ದುಬಾರೆ ಸಾಕಾಣೆ ಶಿಬಿರದಲ್ಲಿ ಆನೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೆ ಈಗ ಸ್ವಯಂ ಪ್ರೇರಿತ ದೂರು ಅರ್ಥಾತ್ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಲೋಕಾಯುಕ್ತ ಇನ್ವೆಸ್ಟಿಗೇಷನನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ನಿಜಕ್ಕೂ ಆಗಿದ್ದಂತಹ ಎಡವಟ್ಟೇನು? ಒಂದು ಆನೆ ಸತ್ತೋಯ್ತು, ಮಹಿಳೆ ಸಾವನ್ನಪ್ಪಿದ್ರು, ದೇಶದಾದ್ಯಂತ ಸುದ್ದಿ ಆಯಿತು, ಮಾವುತನ ಕೆಲಸಕ್ಕೆ ಹೈರಿಂಗ್ ಮಾಡಿಕೊಳ್ಳಿಲ್ಲ ಅನ್ನುವಂತಹ ವಿಚಾರ ಕೂಡ ಇತ್ತು. ಹಾಗಾಗಿ ಎಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾದ ತನಿಖೆಗೆ ಈಗ ಮುಂದಾಗಲಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗ ದೂರು ದಾಖಲಾಗಿದೆ ಲೋಕಾಯುಕ್ತದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಯಂ ಪ್ರೇರಿತವಾಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲಿಂದ ವರದಿಯನ್ನು ಕೇಳಿದ್ದಾರೆ? ಈ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸದ್ಯಕ್ಕೆ? ಖಂಡಿತವಾಗ್ಲೂ ಪ್ರೇಮ್ ಕುಮಾರ್, ಕೊಡಗು ಜಿಲ್ಲೆಯ ದುಬಾರೆ ಸಾಕಾಣೆ ಶಿಬಿರದಲ್ಲಿ ನಡೆದಂತಹ ಅವಘಡ ಏನಿದೆ, 2 ಜೀವ ಬಲಿಯಾದಂತಹ ಪ್ರಕರಣವನ್ನ ಗಂಭೀರವಾಗಿ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಪರಿಗಣಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಲೋಪಗಳು ಏನಾಗಿದೆ, ಯಾವ ಉದ್ದೇಶಕ್ಕೂ ಆಯ್ತು ಇಂಥ ಘಟನೆಗಳು, ಒಂದು ಆನೆ ಸತ್ತಿದೆ, ಒಂದು ಮಹಿಳೆ ಕೂಡ ಸತ್ತಿರ್ತಕ್ಕಂಥದ್ದು, ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಆಗದಂತಹ ಘಟನೆಗಳನ್ನ ಅನುಸರಿಸಿ 4 ವಾರಗಳ ಗಡುವನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ವರದಿಯನ್ನ ಲೋಕಾಯುಕ್ತ ನ್ಯಾಯಮೂರ್ತಿಗಳಿಗೆ ಒದಗಿಸ್ಬೇಕು ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಏನು ಅರಣ್ಯ ಇಲಾಖೆ ಅಧಿಕಾರಿಗಳಾದಂತಹ ಗೋಪಾಲ್ ಇರ್ಬೋದು ಮತ್ತೆ ರಕ್ಷಿತ್ ಫಾರೆಸ್ಟರ್ ಯಾರಿದ್ದಾರೆ ಅವ್ರ ವಿರುದ್ಧನೂ ಕೂಡ ಟೊಮೊಟೊ ಕೇಸನ್ನ ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಒಂದ್ ರೀತಿ ಆಶಾದಾಯಕ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದುಬಾರೆ ಸಾಕಾಣೆ ಶಿಬಿರದಲ್ಲಿ ಸಾಕಷ್ಟು ಲೋಪಗಳು ಕಂಡು ಬರ್ತಾ ಇದೆ. ಪಬ್ಲಿಕ್ ಟಿವಿ ಕೂಡ ದಿನನಿತ್ಯ ಅದರ ಸಮಸ್ಯೆಗಳು, ದುಬಾರೆಯಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನ ಅನಾವರಣ ಕೂಡ ಮಾಡುವಂತ ಪ್ರಯತ್ನ ಕೂಡ ಕಳೆದ 4-5 ದಿನಗಳಿಂದ ನಾವು ಕೂಡ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇರುವ 29 ಆನೆಗಳಲ್ಲಿ ಬೆರಳಿಕೆಯಷ್ಟು ಮಾವುತರು ಕಾವಾಡಿಗರಿದ್ದಾರೆ. ಸಮಸ್ಯೆಗಳು ತುಂಬಾನೇ ಇದೆ. ಆ ಸರತಿ ಸಾಲಿನಲ್ಲಿ ಬರುವಂತಹ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ನಿಯಂತ್ರಿಸೋದು ಕೂಡ ಕಷ್ಟ ಆಗುತ್ತೆ. ಈ ಎಲ್ಲ ಆಧಾರದ ಮೇಲೆ ಇದೀಗ ನ್ಯಾಯಮೂರ್ತಿಗಳು ವರದಿಯನ್ನ ಕೇಳಿರ್ತಕ್ಕಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.